ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವು ಮಾಡುವಂಥ ಪಪಾಯ ಕ್ಯಾರೆಟ್ ಕ್ರೀಮ್ನ ತುಂಬ ಜನ ಒಳ್ಳೊಳ್ಳೆ ರಿವ್ಯೂನ ಕೊಡ್ತಾ ಇದ್ದೀರಾ. ಅಂದರೆ ತುಂಬ ಚೆನ್ನಾಗಿ ಸ್ಕಿನ್ ಇಂಪ್ರೂವ್ಮೆಂಟ್ ಆಗಿದೆ, ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ, ಗ್ಲೋ ಬರ್ತಾ ಇದೆ, ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ಕಮ್ಮಿ ಆಗಿದೆ, ಡಾರ್ಕ್ ಸರ್ಕಲ್ ಕೂಡ ಕ್ಲಿಯರ್ ಆಗ್ತಾ ಇದೆ, ಜೊತೆಗೆ ಪಿಗ್ಮೆಂಟೇಷನ್ಗಂತೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಈ ಒಂದು ಪಪಾಯ ಕ್ಯಾರೆಟ್ ಕ್ರೀಮು. ಎಲ್ಲರೂ ಕೊಟ್ಟಿರುವಂಥ ರಿವ್ಯೂ ಅಥವಾ ಫೀಡ್ಬ್ಯಾಕ್ ಅಂತ ಹೇಳ್ತೀವಲ್ಲ, ಅದನ್ನು ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೋಬೋದು. ಹಾಗೆ ಇದನ್ನು ಮಾಡೋದಕ್ಕೆ ನಾನು ಕ್ಯಾರೆಟು, ಪಪಾಯ, ಅಲೋವೆರಾ ಜೆಲ್ಲು ಮತ್ತು ಸ್ಯಾಫ್ರಾನು ಇದೆಲ್ಲ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡಿರುವಂಥ ಪ್ರಿಸರ್ವೇಟಿವ್ಸ್ ಇಲ್ಲ, ಫುಡ್ ಕಲರ್ ಇಲ್ಲ, ಯಾವುದೇ ಥರ ಕೆಮಿಕಲ್ ಇಲ್ಲದೆ ಇರುವಂಥ ಫೇಸ್ ಕ್ರೀಮ್ ಇದು. ಇದನ್ನು ನಾನು ಲಾಸ್ಟ್ ಟೈಮೇ ತೋರಿಸಿದ್ದೆ, ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು. ಎಷ್ಟು ಪ್ಯಾಕಿಂಗ್ ಮಾಡಿದ್ನೋ ಅದೆಲ್ಲನೂ ಖಾಲಿಯಾಗಿ ಮತ್ತೆ ಮತ್ತೆ ಆರ್ಡ್ರ್ ಬರ್ತಾನೇ ಇದೆ, ಪ್ಯಾಕಿಂಗ್ ಮಾಡ್ತಾನೇ ಇದ್ದೀನಿ. ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇರುವಂಥ ಕಸ್ಟಮರ್ಸು ಮತ್ತೆ ಮತ್ತೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಒಂದು ಕ್ರೀಮ್ನ. ನಿಮಗೂ ಕೂಡ ಬೇಕಿದ್ದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ 9632674133 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋಗಳನ್ನು ಮಿಸ್ ಮಾಡಿದ್ರೆ ನೋಡ್ಬೋದು. ನಾನು ಲಾಸ್ಟ್ ವೀಡಿಯೋನಲ್ಲೇ ತೋರಿಸಿದ್ದೆ ನಾನು ಯಾವ ಥರ ಬಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕ್ರೀಮ್ನ ಪ್ಯಾಕ್ ಮಾಡೋದಕ್ಕೆ ಅಂತ. ತುಂಬ ಜನ ಕೇಳ್ತಾ ಇದ್ರಿ, ಇದನ್ನು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಬೇಕಾ ಅಥವಾ ಹೊರಗಡೆನೇ ಇಡ್ಬೋದಾ ಅಂತ. ಆರಾಮಾಗಿ ಧಾರಾಳವಾಗಿ ನೀವು ಹೊರಗಡೆನೇ ಇಟ್ಕೋಬೋದು ಅಥವಾ ಟ್ರಾವೆಲಿಂಗಲ್ಲೂ ಕೂಡ ನೀವು ಇದನ್ನು ಕ್ಯಾರಿ ಮಾಡ್ಬೋದು. ಇದಕ್ಕೆ ಡಬಲ್ ಕ್ಯಾಪ್ ಇರೋದ್ರಿಂದ ಇದು ಯಾವುದೇ ಥರ ಲೀಕೇಜ್ ಎಲ್ಲ ಆಗಲ್ಲ. ಅಂದರೆ ಕ್ರೀಮ್ ಏನೋ ಡಬ್ಬದಿಂದ ಹೊರಗಡೆ ಬರಲ್ಲ, ತುಂಬ ಸೇಫ್ಟಿಯಾಗಿದೆ ಡಬ್ಬ ಕೂಡ. ಹಾಗೆ ಇದು ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅಂತ ಕೇಳಿದರೆ, ಆರಾಮಾಗಿ ನೀವು 3ರಿಂದ 4 ತಿಂಗಳು ಸ್ಟೋರ್ ಮಾಡ್ಬೋದು. ಇದರಲ್ಲಿ ಬೇರೆ ಯಾವುದೇ ಕೆಮಿಕಲ್ ಇರೋದಿಲ್ಲ. ಹಾಗೆ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕು ಅನ್ನೋ ಏನೂ ಅವಶ್ಯಕತೆ ಇಲ್ಲ, ಹೊರಗಡೆ ನೀವು ಇಟ್ಟು ಸ್ಟೋರ್ ಮಾಡ್ಬೋದು. ಆದರೆ ಸೆಕೆಯಲ್ಲಿ ನೀವು ಫ್ರಿಜ್ಜಲ್ಲಿಟ್ಟು ಡೈಲಿ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಒಳ್ಳೆ ಕೂಲಿಂಗ್ ಕೊಡುತ್ತೆ, ಸ್ಕಿನ್ನಿಗೆ ಫ್ರೆಶ್ ಅನಿಸುತ್ತೆ. ಫ್ರಿಜ್ಜಲ್ಲಿಟ್ಟು ಅಂದರೆ ನೀವು ಅಪ್ಲೈ ಮಾಡುವಾಗ, ಫ್ರಿಜ್ಜಿಂದ ತೆಗೆದುಬಿಟ್ಟು ಅಪ್ಲೈ ಮಾಡುವಾಗ ಒಂದೊಳ್ಳೆ ಕೂಲಿಂಗ್ ಇರುತ್ತೆ, ಸ್ಕಿನ್ ಕೂಡ ತುಂಬ ಫ್ರೆಶ್ ಅನಿಸುತ್ತೆ, ಒಳ್ಳೆ ಅಂದರೆ ಸಾಫ್ಟಾಗಿ ಫೀಲ್ ಆಗುತ್ತೆ ಅನ್ನೋ ಥರ ನಾನು ಹೇಳ್ತೀನಿ. ಇಷ್ಟ ಇದ್ದರೆ ಆ ಥರ ಮಾಡ್ಬೋದು, ಅಥವಾ ನೀವು ನಾರ್ಮಲಾಗಿ ಹೊರಗಡೆನೇ ಇಟ್ಟು ಬೇರೆ ಕ್ರೀಮ್ಗಳನ್ನ ಹೇಗೆ ಯೂಸ್ ಮಾಡ್ತೀರೋ ಅದೇ ರೀತಿ ಯೂಸ್ ಮಾಡ್ಬೋದು. ಏನೆಲ್ಲ ಇದಕ್ಕೆ ನಮ್ಮ ಸ್ಕಿನ್ನಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದೆಲ್ಲನೂ ಹಾಕಿರೋದ್ರಿಂದ, ಜೊತೆಗೆ ಸ್ಯಾಫ್ರಾನ್ ಕೂಡ ತುಂಬ ಜಾಸ್ತಿನೇ ಯೂಸ್ ಮಾಡ್ತೀನಿ. ಸ್ಕಿನ್ನಿಗೆ ಸ್ಯಾಫ್ರಾನ್ ತುಂಬ ಒಳ್ಳೆಯದು. ಅಂದರೆ ಕೇಸರಿ ದಳಗಳು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದನ್ನು ಮುಖಕ್ಕಷ್ಟೇ ಅಲ್ಲ, ಕತ್ತು ಕೈ ಕಾಲ್ಗೂ ಅಪ್ಲೈ ಮಾಡ್ಬೋದು. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಂತೀವಲ್ಲ, ಅಷ್ಟು ತೊಗೊಂಡ್ರೆ ಒಂದು ಫೇಸ್ ಫುಲ್ಲು ನೀವು ಅಪ್ಲೈ ಮಾಡ್ಬೋದು. ಈ ಒಂದು ಡಬ್ಬ ಎಷ್ಟು ದಿನ ನಿಮಗೆ ಸಾಕಾಗುತ್ತೆ ಅಂತ ಕೇಳಿದರೆ, ಆರಾಮಾಗಿ ಒಂದು 3 ತಿಂಗಳು ಯೂಸ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಅಪ್ಲೈ ಮಾಡ್ತೀರಾ. ಮತ್ತೆ ಕೇಳ್ತಾ ಇದ್ರಿ, ನೈಟಲ್ಲೇ ಅಪ್ಲೈ ಮಾಡಬೇಕಾ, ಡೇನಲ್ಲೇ ಅಪ್ಲೈ ಮಾಡಬಾರ್ದಾ ಅಂತ. ಆರಾಮಾಗಿ ಮಾಡ್ಬೋದು. ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಸ್ಕಿನ್ನು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ನಿಮಗೆ ಕ್ರೀಮ್ ಹಚ್ಚಿರೋ ಥರನೇ ಅನಿಸಲ್ಲ. ಅಂದರೆ ಆಯಿಲಿನೆಸ್ ಇರಲ್ಲ, ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ. ಅದರ ನಂತರ ನೀವು ಯಾವುದೇ ಥರ ಫೌಂಡೇಶನ್ನು ಅಥವಾ ಪೌಡರ್ಸ್ನ ಯೂಸ್ ಮಾಡ್ಬೋದು. ನಾನು ಜಸ್ಟ್ ಸ್ವಲ್ಪ ಕ್ರೀಮ್ ತೊಗೊಂಡು ನನ್ನ ಕೈಯಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ. ಹಾಗೆ ರಿಂಕಲ್ಸು, ಫೇಸಲ್ಲಿ ನಿಮ್ಮ ಮುಖದಲ್ಲಿ ಇರುವಂಥ ರಿಂಕಲ್ಸು, ಕಣ್ಣಿನ ಸುತ್ತ ಇರುವಂಥ ರಿಂಕಲ್ಸು ಕೂಡ ಕಮ್ಮಿ ಆಗುತ್ತೆ ಈ ಒಂದು ಕ್ರೀಮ್ ಅಪ್ಲೈ ಮಾಡೋದ್ರಿಂದ. ಜೊತೆಗೆ ಪಿಗ್ಮೆಂಟೇಷನು, ಡಾರ್ಕ್ ಸರ್ಕಲು, ಡಾರ್ಕ್ ಸ್ಪಾಟ್ಸು ಇದಕ್ಕೆಲ್ಲನೂ ತುಂಬ ಒಳ್ಳೆಯ ಇದಿದೆ ಈ ಒಂದು ಕ್ರೀಮು. ಕಾರಣ ಇದಕ್ಕೆ ಪಪಾಯ ಮತ್ತು ಕ್ಯಾರೆಟ್ ಯೂಸ್ ಮಾಡಿದ್ವಿ, ಜೊತೆಗೆ ಅಲೋವೆರಾ ಜೆಲ್ಲು, ಕೇಸರಿ ಇದೆಲ್ಲನೂ ಹಾಕಿರೋದ್ರಿಂದ. ಕಸ್ಟಮರ್ ಏನು ರಿವ್ಯೂ ಕೊಟ್ಟಿದ್ದಾರೆ ನೀವೇ ನೋಡಿ, ಎಷ್ಟು ಚೆನ್ನಾಗಿ ಅವ್ರ ಸ್ಕಿನ್ನಲ್ಲಿ ಬ್ಲೆಂಡ್ ಆಗ್ತಾ ಇದೆ ಅಂತ. ತುಂಬ ಒಳ್ಳೆ ರಿವ್ಯೂನ ಕೊಟ್ಟಿದ್ದಾರೆ. ನಾನು ಒಂದೆರಡು ಫೋಟೋಸ್ ಕೂಡ ಇದೆ, ಅದನ್ನು ಅಟ್ಯಾಚ್ ಮಾಡಿಲ್ಲ, ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ನಾನು ಮಾಡಲ್ಲ. ಅವ್ರು ಕೊಟ್ಟಿರೋ ಕಮೆಂಟ್ಸ್ನ ಮಾತ್ರ ನಿಮಗೆ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಿಮಗೂ ಈ ಕ್ರೀಮ್ ಬೇಕಿದ್ರೆ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ಸ್ನ ಮಾಡ್ಕೋಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.